ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೆಡಿಸನ್ಸು ಆಸ್ಪತ್ರೆಗೆ ಸಪ್ಲೈ ಆಗೋದಕ್ಕೆ ಆಸ್ಪತ್ರೆ ಮುಖ್ಯಸ್ಥರಾಗಿ ಕರ್ಣ ಅವರೇ ಡಾಕ್ಯುಮೆಂಟ್ ಸೈನ್ ಮಾಡಿದ್ದಾರೆ. ಯುವರ್ ಆನರ್, ಕರ್ಣ ಅವರನ್ನು ಕಟಕಟೆಗೆ ಕರೆಸಬೇಕಾಗಿ ವಿನಂತಿ. ಪರ್ಮಿಷನ್ ಗ್ರಾಂಟೆಡ್. ಕರ್ಣ ಅಂದರೆ ನೀವೇ? ಹೌದು. ಇದು ನಿಮ್ಮ ಸಿಗ್ನೇಚರಾ? ಹೌದು. ಬಟ್ ಈ ಡಾಕ್ಯುಮೆಂಟ್ಸ್ ಕೇಳಿದ್ದಕ್ಕೆ ಮಾತ್ರ ಉತ್ತರ. ಹೌದು. ಸಿಗ್ನೇಚರ್ ನಂದೇ ಅಂತ ಕರ್ಣ ಅವರು ಒಪ್ಕೊಂಡಿದ್ದಾರೆ ಯುವರ್ ಆನರ್. ದುಡ್ಡು ಇಲ್ಲಿ ದುಡ್ಡು ಕೆಲಸ ಮಾಡಿದೆ ಯುವರ್ ಆನರ್. ಎಕ್ಸ್ಪೈರಿ ಆಗಿರೋ ಮೆಡಿಸನ್ನ ಪರ್ಚೇಸ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟು ಪ್ರಿಸ್ಕ್ರೈಬ್ ಮಾಡಿ ಕೊಂದು ಇಲ್ಲಿ ಬಂದು ಅಮಾಯಕನ ಥರ ನಿಂತಿದ್ದಾರೆ. ದಿಸ್ ಇಸ್ ಆಸ್ ಸಿಂಪಲ್ as ದಿಸ್. ಅಬ್ಜೆಕ್ಷನ್ ಯುವರ್ ಆನರ್. ಕ್ರಿಮಿನಲ್ ಲಾ ಇಷ್ಟೊಂದು ಸಿಂಪಲ್ ಆಗಿದ್ದಿದ್ರೆ ನಾವ್ಯಾಕೆ ಕೋರ್ಟಿಗೆ ಬರಬೇಕಿತ್ತು? ಕ್ಯಾಲ್ಕುಲೇಟರೇ ಸಾಕಾಗ್ತಿತ್ತಲ್ಲ. ಪ್ರಾಸಿಕ್ಯೂಟರ್ ಹೇಳ್ತಿರೋ ಸಿಂಪಲ್ ಅನ್ನೋ ವಿಚಾರನ ನೀವು ಗಮನಿಸಬೇಕಾಗುತ್ತೆ ಯುವರ್ ಆನರ್. ಡಾಕ್ಟರ್ ಕರ್ಣ ಅವರು ಮೆಡಿಸಿನ್ ಪರ್ಚೇಸ್ ಡಾಕ್ಯುಮೆಂಟ್ಗೆ ಸೈನ್ ಮಾಡಿದ್ದಾರೆ, ಅಂದ್ರೆ ಖರೀದಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಂತ ಎಕ್ಸ್ಪೈರಿ ಆಗಿರೋ ಮೆಡಿಸನ್ನ ಯಾರಿಗಾದ್ರೂ ತಗೊಳ್ಳಿ ಅಂತ ಹೇಳಿದಾರ? ಅದನ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಿದ್ದಾರೆ. ಆ ಡಾಕ್ಯುಮೆಂಟ್ಸ್ ಇದ್ರೆ ಪ್ಲೀಸ್ ಸಬ್ಮಿಟ್ ಮಾಡಿ. ಅವ್ರು ಪ್ರಿಸ್ಕ್ರೈಬ್ ಮಾಡಿದ್ರು ಕೂಡ ನೀವು ಇನ್ನೊಂದು ವಿಷಯನ ಗಮನಿಸಬೇಕಾಗತ್ತೆ ಯುವರ್ ಆನರ್. ಪ್ರತಿ ಬ್ಯಾಚಿನ ಮೆಡಿಸಿನ್ ಇನ್ಸ್ಪೆಕ್ಷನ್ ಆಗಿದ್ಯಾ, ಯಾರು ಮಾಡಿದ್ದು, ಎಕ್ಸ್ಪೈರಿ ಆಗಿರೋ ಮೆಡಿಸಿನ್ ಡಾಕ್ಯುಮೆಂಟ್ಸ್ ಎಲ್ಲಿದೆ, ಇದಿಷ್ಟು ಗೊತ್ತಾಗಬೇಕು. ಅದೆಲ್ಲ ಬಿಟ್ಟು ತಿಂಗಳಿಂದ ಮಾಡಿರೋ ಸೈನ್ ಇಟ್ಕೊಂಡು ಇವರೇ ಅಪರಾಧಿ ಅಂತ ಹೇಳಕ್ ಆಗಲ್ಲ ಅಲ್ವಾ ಯುವರ್ ಆನರ್? ಸೈನ್ ಮಾಡೋದು ಅಡ್ಮಿನಿಸ್ಟ್ರೇಟಿವ್ ಜಾಬು, ಅದನ್ನೇ ಇಟ್ಕೊಂಡು ಇವರೇ ಕೊಲೆ ಮಾಡಿದ್ರೆ ಅಂತ ಹೇಳಕ್ ಆಗಲ್ವಲ್ಲ. ಈಗ ಇವ್ರು ಕೊಟ್ಟಿರೋ ಪೋಸ್ಟ್ ಮಾರ್ಟಮ್ ರಿಪೋರ್ಟಿಗೆ ಬರ್ತೀನಿ ಯುವರ್ ಆನರ್. ಪೋಸ್ಟ್ ಮಾರ್ಟಮ್ ಮಾಡಿರೋ ಡಾಕ್ಟರ್ನ ಕಟ್ಕಟೆ ಕರೆಸಿ ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ನಿಮ್ಮ ಹೆಸರು? ಅಶ್ವಥ್ ನಾರಾಯಣ ರಾವ್ ಜಾಧವ್. ಪೋಸ್ಟ್ ಮಾರ್ಟಮ್ ಮಾಡಿರೋ ಡಾಕ್ಟರ್ ನೀವೇ ಅಲ್ವಾ? ಹೌದು. ಸಾವಿಗೆ ಕಾರಣ ಏನು ಅಂತ ನೀವು ಹೇಳ್ಬೋದಾ? ಆರ್ಗನೋಫಾಸ್ಫೇಟ್ ಪಾಯ್ಸನಿಂಗ್. ಅಂದ್ರೆ ದೇಹದ ಅಂಗಾಂಗಕ್ಕೆ ವಿಷ ಸೇರಿ ಸಾವಾಗಿದೆ ಅಂತ ಹೇಳ್ತಿದ್ದೀರಾ? ಹೌದು. ಇದರಲ್ಲಿ ಸ್ಪೆಸಿಫಿಕ್ ಆಗಿ ಯಾವ ಕಾಂಪೌಂಡ್ ವಿಷದ ತರ ಕೆಲಸ ಮಾಡಿದೆ ಅಂತ ಹೇಳ್ಬೋದಾ? ಕ್ಲೋರೋಪೆರಿಪೋಸ್. ಓಕೆ, ಇದನ್ನ ಸಾಮಾನ್ಯವಾಗಿ ಎಲ್ಲಿ ಬಳಸ್ತಾರೆ ಅಂತ ಗೊತ್ತಿದ್ರೆ ಹೇಳ್ಬೋದಾ? ಕೃಷಿ ಕೆಲಸಕ್ಕೆ ಹೆಚ್ಚಾಗಿ ಬಳಸ್ತಾರೆ, ಪೆಸ್ಟಿಸೈಡ್ಸ್ ಆಗಿ. ಕರ್ಣ ಅವ್ರ ಹಾಸ್ಪಿಟಲ್ ಅಲ್ಲಿ ಎಕ್ಸ್ಪೈರಿ ಆಗಿರೋ ಯಾವ ಮೆಡಿಸಿನ್ ಅಲ್ಲಿ ಈ ಅಂಶ ಪತ್ತೆ ಆಯ್ತು? ನಾನು ಪರ್ಸನಲ್ ಆಗಿ ಈ ಅಂಶ ಯಾವ ಟ್ಯಾಬ್ಲೆಟ್ನಲ್ಲಿ ಇರ್ಬೋದು ಅಂತ ಪರೀಕ್ಷೆ ಮಾಡಲಿಲ್ಲ. ಹಾಗಾದ್ರೆ ಎಕ್ಸ್ಪೈರಿ ಆಗಿದ್ದ ಮೆಡಿಸಿನ್ ಒಳಗಿದ್ದಿದ್ದ ವಿಷ, ಸತ್ತಿರೋ ಬಾಡಿ ಒಳಗಿದ್ದಿದ್ದ ವಿಷ, ಇದೆರಡು ಒಂದೇ ಆಗಿತ್ತು ಅನ್ನೋದಕ್ಕೆ ಮ್ಯಾಚಿಂಗ್ ರಿಪೋರ್ಟ್ ನೀವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀರಾ?